ಸಂಜೆ ಸ್ನ್ಯಾಕ್ಸಿಗಂತೂ ಭಾರಿ ರುಚಿಯಾದ ತಿಂಡಿ ಪಳಂಪುರಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು. ಫ್ರೆಂಡ್ಸ್, ಭಯಂಕರ ಚಳಿ ಸ್ಟಾರ್ಟ್ ಆಗಿದೆ ನೋಡಿ. ಈ ಚಳಿಗೆ ಏನಾದರೂ ಕರಿದ ಪದಾರ್ಥ ತಿಂದರೆ ಭಾರಿ ಒಳ್ಳೆಯದಾಗ್ತದೆ. ನಾನಿವತ್ತು ನಿಮಗೆ ನೇಂದ್ರ ಬಾಳೆಹಣ್ಣಿನಿಂದ ಪಳಂಪುರಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. 1 ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೇನೆ. ಹಾಗೆಯೇ ನಾನು ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತೇನೆ. ಇದು ಕ್ರಿಸ್ಪಿ ಬರಲಿಕ್ಕೆ ಬೇಕಾಗಿ ಹಾಕುವಂಥದ್ದು. ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕೋದು ಕಲರಿಗೆ ಮಾತ್ರ. ನಮಗೆ ಹಳದಿ ಕಲರ್ ಬರಬೇಕಂತ ಹೇಳಿ ಆ ಉದ್ದೇಶಕ್ಕಾಗಿ ಇದನ್ನು ಹಾಕ್ತಾ ಇದ್ದೇವೆ. 3 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನಮ್ಮ ಪಳಂಪುರಿ ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರ್ತದೆ. 3/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತೇನೆ. ಒಳ್ಳೆ ಪರಿಮಳ ಬರ್ತದೆ. ನೋಡಿಕೊಂಡು ನೀರು ಸೇರಿಸಿದರೆ ಆಯಿತು. ಈ ಹಿಟ್ಟು ಉಂಟಲ್ಲ, ತುಂಬ ನೀರಾಗಬಾರ್ದು. ಹಿಟ್ಟಿನ ಹದ ನೋಡಿಕೊಂಡು ನೀರು ಸೇರಿಸಿದರೆ ಆಯಿತು. ಸ್ವಲ್ಪ ಕೂಡ ಗಂಟಿರಬಾರ್ದು. ನೋಡಿ, ಸ್ವಲ್ಪ ಕೂಡ ಗಂಟಿಲ್ಲ. ಈ ಹದ ಇದ್ದರೆ ಸಾಕು, ಇನ್ನು ನೀರು ಮಾಡೋದು ಬೇಡ. ನಾವಿಲ್ಲಿ ಬಾಳೆಹಣ್ಣನ್ನು ಹಾಕಿ ಈ ಪಳಂಪುರಿ ಮಾಡೋದ್ರಿಂದ ತುಂಬ ನೀರಾದರೆ ಬಾಳೆಹಣ್ಣು ಈ ಹಿಟ್ಟನ್ನು ಎಳ್ಕೊಳ್ಳೋದಿಲ್ಲ. ಹಾಗಾಗಿ ಈ ಹದ ಸರಿ ಉಂಟು. ಇನ್ನಿದನ್ನು ಹಾಗೆ 1 ಗಂಟೆಗಳ ಕಾಲ ಬಿಡುವ, ಸ್ವಲ್ಪ ಹುಳಿ ಬರಲಿ. ನೋಡಿ, ನಾನಿವತ್ತು ಈ ನೇಂದ್ರ ಬಾಳೆಯಿಂದ ಪಳಂಪುರಿ ಮಾಡುವಂಥದ್ದು. ಅದಕ್ಕೋಸ್ಕರ ನಾನು 4 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಅದರ ಸಿಪ್ಪೆ ಎಲ್ಲ ತೆಗಿತಿದ್ದೇನೆ. ನೋಡಿ, ಬಾಳೆಹಣ್ಣು ತಗೋಬೇಕಾದ್ರೆ ಸ್ವಲ್ಪ ಕಪ್ಪಾಗಿರೋ ಬಾಳೆಹಣ್ಣು ತಗೊಂಡ್ರೆ ಒಳ್ಳೆ ಹಣ್ಣಾಗಿರ್ತದೆ. ಆ ಥರದ್ದೇ ನಾವು ಈ ಪೋಡಿ ಎಲ್ಲ ಮಾಡಬೇಕಾದ್ರೆ ತಗೋಬೇಕು. ಈ ನೇಂದ್ರ ಬಾಳೆದು ರುಚಿನೇ ಬೇರೆ. ಕಲರ್ ನೋಡಿ ಅಂತ ಒಳಗಡೆ ಒಂಥರ ಕೆಂಪು ಇರ್ತದೆ. ಇದನ್ನು ಇವಾಗ ಉದ್ದಕ್ಕೆ ಕಟ್ ಮಾಡುವ. ನೋಡಿ, 1 ಬಾಳೆಹಣ್ಣಲ್ಲಿ 4 ಪೀಸ್ ಮಾಡ್ಕೋಬೋದು. ಸ್ವಲ್ಪ ಬಾಳೆಹಣ್ಣು ನಾವು ಕಟ್ ಮಾಡಬೇಕಾದ್ರೆ ಸ್ಲೈಸ್ ಇದ್ದು ಶೇಪ್ ಆ ಕಡೆ ಈ ಕಡೆ ಆದರೆ ಏನು ತೊಂದರೆ ಇಲ್ಲ. ಆದಷ್ಟು ನಾವು ಸ್ಲೈಸ್ ಆಗಿ ಉದ್ದಕ್ಕೆ ಕಟ್ ಮಾಡಿದರೆ ಒಳ್ಳೆಯದು. ಈ ಹದಕ್ಕೆ ಕಟ್ ಮಾಡಿದರೆ ಸಾಕು, ತುಂಬ ತೆಳುವಾಗಿ ಮಾಡೋದು ಬೇಡ. ನೋಡಿ, ನೇಂದ್ರ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿ ಆಯಿತು. ಇನ್ನಿದನ್ನು ಒಂದೊಂದೇ ಎಣ್ಣೆಗೆ ಬಿಡುವ. ನಾವು ಆಲ್ರೆಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದು 1 ಗಂಟೆ ಆಯಿತು ಇಟ್ಟು. ಒಳ್ಳೆ ಹುಳಿ ಬಂದಿರ್ತದೆ. ನೋಡಿ, ಹಿಟ್ಟು ಯಾವ ರೀತಿ ಬೀಳ್ತುಂಟು ನೋಡಿ. ಅಂದರೆ ಸ್ವಲ್ಪ ಹುಳಿ ಬರಬೇಕು, ಆವಾಗಲೇ ನಮ್ಮ ಪಳಂಪುರಿ ಚೆನ್ನಾಗಿ ಬರುವಂಥದ್ದು. ನೋಡಿ, ಇನ್ನು ನಾವು ಕಟ್ ಮಾಡಿದ ಬಾಳೆಹಣ್ಣನ್ನು ಈ ಹಿಟ್ಟಲ್ಲಿ ಅದ್ದಿ ಅದನ್ನು ಎಣ್ಣೆಗೆ ಬಿಡಲಿಕ್ಕೆ ನಾನು ತೆಂಗಿನೆಣ್ಣೆ ಇಟ್ಟಿದ್ದೇನೆ. ಚೆನ್ನಾಗಿ ಬಿಸಿ ಆಗ್ತಾ ಉಂಟು. ಬಾಳೆಹಣ್ಣನ್ನು ಹಿಟ್ಟಲ್ಲಿ ಚೆನ್ನಾಗಿ ಅದ್ದಿ ಎಣ್ಣೆಗೆ ಬಿಡಬೇಕು. ಒಂದ್ಸಲಕ್ಕೆ 3 ರಿಂದ 4 ಪಳಂಪುರಿಯನ್ನು ಬಿಡ್ಬೋದು. ಕಲರ್ ನೋಡಿ ಅಂತೆ, ಫುಲ್ಲು ಚೆನ್ನಾಗಿ ಬಂದಿದೆ ಕಲರ್. ಇದು 2 ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸಬೇಕು. ಸ್ವಲ್ಪ ಸ್ವೀಟ್ ಆಗಿ ಇರ್ತದೆ. ಅಂದರೆ ನೇಂದ್ರ ಬಾಳೆಹಣ್ಣಿಂದ ಮಾಡೋದು ನೋಡಿ, ಖಾರ ಇರೋದಿಲ್ಲ. ಇದೊಂಥರ ಡಿಫ್ರೆಂಟ್ ರೆಸಿಪಿ. ಕೇರಳದಲ್ಲಿ ಈ ನೇಂದ್ರ ಬಾಳೆಹಣ್ಣಿನಿಂದ ಬಗೆಯ ರೆಸಿಪಿಯನ್ನು ಮಾಡ್ತಾರೆ. ಆದರೆ ನಮ್ಮ ಕಡೆಯಲ್ಲಿ ಕೂಡ ಲಿಮಿಟೆಡ್ ರೆಸಿಪಿ ಮಾಡ್ತಾರೆ. ಆದರೆ ಈ ಥರ ಪೋಡಿ ಉಂಟಲ್ಲ, ತುಂಬಾ ಸ್ಪೆಷಲ್, ಸ್ವೀಟಾಗಿ ಚೆನ್ನಾಗಿರ್ತದೆ. ಹೋಟೆಲ್ಗಳಲ್ಲಿ ಇದು ಸಿಗ್ತದೆ. ಆದರೆ ಹೋಟೆಲ್ಗಳಲ್ಲಿ ಹೋದಾಗ ಬಾಳೆಹಣ್ಣ ಪೋಡಿ ಅಥವಾ ಪರಂದು ಪೋಡಿ ಅಂತ ಹೇಳಿದರೆ ಕೊಡ್ತಾರೆ. ಮತ್ತು ಈ ಕೇರಳದ ಸ್ಪೆಷಲ್ ಪಳಂಪುರಿ, ಅಲ್ಲಿ ಅದೇ ಹೆಸರಲ್ಲಿ ಇದು ಫೇಮಸ್. ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಪಳಂಪುರಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು. ಹಾಗೆಯೇ ಟೇಸ್ಟಿಯಾಗಿರ್ತದೆ. ಸಂಜೆ ಸ್ನ್ಯಾಕ್ಸಿಗಂತೂ ಭಾರಿ ರುಚಿಯಾದ ತಿಂಡಿ. ಇದನ್ನು ನೀವು ಹಾಗೆ ತಿನ್ಬೋದು ಅಥವಾ ಬೇಕಾದರೆ ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪಳಂಪುರಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಹೆಲ್ದಿ ರೆಸಿಪಿ ಕೂಡ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.